ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ, ನಂದು ಮಂಡೇ ಡೈಲಿ ರೊಟೀನ್ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನು ರಾತ್ರಿ ಮಲಗೋಕ್ಕಿಂತ ಮುಂಚೆನೇ ಗ್ಯಾಸ್ ಎಲ್ಲ ಒರೆಸಿ ನೀಟಾಗಿ ಇಟ್ಟಿರ್ತೀನಿ. ಬೆಳಗ್ಗೆ ಇನ್ನೊಂದು ಸರಿ ಮೇಲೆ ಒರೆಸ್ಕೊಂಡು ಒಂದು ಚಿಕ್ಕದಾಗಿ ರಂಗೋಲಿ ಮುಂದೆ ಹಾಕ್ಕೊಂಡು, ಜಾಗ ಇಲ್ಲ ಆದರೂ ಕೂಡ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ನಾನು ಈ ರೀತಿ ಸ್ಟ್ಯಾಂಡನ್ನೆಲ್ಲ ಜೋಡಿಸ್ಕೊಳ್ತೀನಿ ಗ್ಯಾಸ್ಗೆ. ರಾತ್ರಿಯೇ ಈ ರೀತಿ ಮಾಡೋದ್ರಿಂದ ಬೆಳಿಗ್ಗೆ ಬೇಗ ಮಾಡ್ಕೋಬಹುದು. ಆವಾಗಲೇ ಹೊರಗೆಲ್ಲ ಕಸ ಬೆಳೆದು ಮತ್ತು ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಿ ಕೂಡ ಬಂದಿದ್ದೀನಿ. ಸೊ ಇವಾಗ ನೋಡಿ, ನಾನು ಮೊದಲನೇದಾಗಿ ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ಅವಳಿಗೋಸ್ಕರ ನಾನು ಹಾಲನ್ನು ಕಾಯಿಸೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅವಳು ಹೇಳೋಷ್ಟರಲ್ಲಿ ಹಾಲು ಬೇಕು ಅಂತ. ಸೊ ಎದ್ದ ತಕ್ಷಣ ಕೂಡಿಸಿದ್ರೆ ಒಳ್ಳೆಯದಲ್ವ, ಅದಕ್ಕೆ ಬ್ರಷ್ ಮಾಡಿಸಿ ಅವಳಿಗೆ ಹಾಲನ್ನು ಕುಡಿಸ್ತೀನಿ. ನನ್ನ ಗಟ್ಟಿ ಹಾಲನ್ನೇ ಇದೇ ರೀತಿ ಹಾಕಿ ಅದಕ್ಕೆ ಪ್ಯಾಕೆಟ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಳ್ತೀನಿ. ತುಂಬ ನನ್ನ ಹಾಲಿಗೆ ನೀರನ್ನು ಹಾಕೋದಿಲ್ಲ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಟೀಗೆ ನೀರನ್ನು ಅಂದರೆ ಡಿಕಾಕ್ಷನ್ ಮಾಡಿ ನಾವು ಹಾಲನ್ನು ಹಾಕ್ತೀವಿ. ಅದಕ್ಕೋಸ್ಕರ ನಾನು ಹಾಲಿಗೆ ಜಾಸ್ತಿ ನೀರನ್ನು ಸೇರಿಸೋದಿಲ್ಲ. ಇವಾಗ ನಮಗೂ ಕೂಡ ಟೀ ಬೇಕು. ನನಗಿಂತ ಮುಂಚೆ ನಮ್ಮ ಮನೆಯವ್ರಿಗೆ ಡೈಲಿ ಅವ್ರಿಗೆ ಬ್ರಷ್ ಆದ ತಕ್ಷಣ ಟೀ ಕುಡಿತಾರೆ. ಅವ್ರಿಗೆ ಟೀ ಕುಡಿಯೋ ಅಭ್ಯಾಸ ಇದೆ. ಹಾಗಾಗಿ ಮಾರ್ನಿಂಗ್ ಟಾನಿಕ್ ಅಂತಾರಲ್ವ, ಅದು ಬಿದ್ರೇ ಮುಂದೆ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ನಾನು ಟೀನ ಮಾಡ್ತಾಯಿದ್ದೀನಿ. ಇದು ಅವ್ರಿಗೆ ಡಿಕಾಕ್ಷನ್ ಮಾಡಿ ಟೀ ಮಾಡಿದರೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಡಿಕಾಕ್ಷನ್ನ ಮಾಡಿಕೊಂಡು ಆಮೇಲೆ ಹಾಲನ್ನು ಸೇರಿಸ್ತೀನಿ. ಇದಕ್ಕೆ ನೋಡಿ, ಮೊದಲು ಟೀ ಪೌಡರೆಲ್ಲ ಚೆನ್ನಾಗಿ ಕುದಿಬೇಕು, ಆಮೇಲೆ ಸಕ್ಕರೆ ಕುದಿಬೇಕು, ಅದಾದಮೇಲೆ ನಾವು ಹಾಲನ್ನು ಸೇರಿಸ್ಬೇಕು. ಈ ರೀತಿ ನಮ್ಮ ಮನೆಯವರು ನನಗೆ ಟೀನ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಟೀ ಮಾಡೋಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಇದೇ ರೀತಿ ಮಾಡಬೇಕು. ನಾನು ಕೂಡ ಅದೇ ರೀತಿ ಡೈಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹಾಲನ್ನು ಸೇರಿಸ್ತೀನಿ ಇದಕ್ಕೆ. ನೋಡಿ, ಇವಾಗ ಟೀ ಚೆನ್ನಾಗಿ ಕುದ್ದಿದೆ. ಮತ್ತು ಕುದ್ದಾದಮೇಲೆ ಇಬ್ಬರು ಕೂಡ ಟೀನ ಕುಡಿದು ಅಷ್ಟರಲ್ಲಿ ನನ್ನ ಮಗಳಿದ್ಲು, ಅವಳಿಗೂ ಕೂಡ ಹಾಲನ್ನು ಕುಡಿಸಿದೆ. ನಾನು ಟಿಫಿನ್ಗಾಗಿ ಇಲ್ಲಿ ಚಟ್ನಿಗೆ ಈ ರೀತಿ ಶೇಂಗಾ, ಸ್ವಲ್ಪ ಹುರಿದಿದ್ದ ಶೇಂಗಾ ಇದ್ದರೆ ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಇದೇ ರೀತಿ ಒಗ್ಗರಣೆಯಲ್ಲಿ ನಾನು ಸ್ವಲ್ಪ ಶೇಂಗಾನ ಬಿಸಿ ಮಾಡ್ಕೊತೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇದನ್ನೆಲ್ಲ ಹಾಕಿ ನೀಟಾಗಿ ಹುರ್ಕೊಳ್ತೀನಿ. ಅದು ಹುರ್ಕೊಂಡಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಅದು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಕಡಲೆ ಮತ್ತು ಎಲ್ಲ ಹಾಕಿ ಚಟ್ನಿ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇನ್ನು ಮಿಕ್ಕಿದ ಹಿಟ್ಟನ್ನು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಟಿಫಿನ್ಗೆ ಮಾಡಬೇಕು ಅಂತ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಟು ಚೆನ್ನಾಗಿ ಆಟ ಆಡ್ಕೊತ ಕೂತ್ಕೊಂಡಿದ್ದಾಳೆ ಹೊರಗೆ ಅವ್ರ ಪಪ್ಪನ ಜೊತೆ. ಸೊ ನೋಡಿ, ನಾನು ಹಾಗೆ ಕೆಂಪು ಚಟ್ನಿ ಕೂಡ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಕೆಂಪು ಚಟ್ನಿ ಹಾಕೋದ್ರಿಂದ ನನಗೆ ದೋಸೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಇದ್ರೇ ಅಲ್ವಾ ಟೇಸ್ಟ್. ಅದಕ್ಕೋಸ್ಕರ ಈ ವಿಡಿಯೋನೂ ಕೂಡ ಆದಷ್ಟು ಬೇಗ ನಿಮಗೆ ಕೆಂಪು ಚಟ್ನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ತುಂಬ ಸ್ವಲ್ಪ ಹರಿಬರಿಯಲ್ಲಿ ಆಯಿತು. ಸೊ ನೋಡಿ, ಈ ರೀತಿ ಕೆಂಪು ಚಟ್ನಿ ಹಚ್ಚಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಸಾಲೆ ದೋಸೆ ತಿನ್ನೋಕ್ಕೆ. ಸೊ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಸೊ ನನಗೋಸ್ಕರ ಅಷ್ಟೇ ನಾನು ಈ ರೀತಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಅವ್ರಿಗಂತ ನಾರ್ಮಲ್ ಚಟ್ನಿನ ಮಾಡಿಟ್ಕೊಂಡಿದ್ದೀನಿ. ಸೊ ಅವ್ರಿಗೆಲ್ಲ ಹಾಕ್ಕೊಟ್ಟಾದಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ದೋಸೆನ. ಸೊ ಅವ್ರದ್ದೆಲ್ಲ ಆಯಿತು. ಇವಾಗ ಇದಕ್ಕೆ ಮೇಲೆ ಕಡಲೆ ಪುಡಿನಾದರೂ ಹಾಕ್ಬೋದು, ಇಲ್ಲ ಸಪ್ಪೆ ಪುಡಿ ಇರುತ್ತಲ್ವ ಕಡಲೆದು, ಅದನ್ನು ಕೂಡ ನೀವು ಉದುರಿಸ್ಕೋಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಮಸಾಲೆ ದೋಸೆ ತಿನ್ನೋದಕ್ಕೆ. ಸೊ ನನಗಂತೂ ತುಂಬಾ ಇಷ್ಟ. ಮತ್ತು ಈ ರೀತಿ ಹಾಕಿದ ಮೇಲೆ ಒಂದು 60 ಸೆಕೆಂಡ್ಸ್ ಅಷ್ಟು ಹಾಗೆ ಬಿಟ್ಟು ಇದನ್ನು ಮಾಡಿಸಿದರೆ ಗರಿ ಗರಿಯಾದ ಮಸಾಲೆ ದೋಸೆ ರೆಡಿಯಾಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದನ್ನು ಕೂಡ ನಾನು ಸರ್ವ್ ಮಾಡಿಕೊಂಡು ತಿಂತೀನಿ. ಹಾಗೆ ತರಕಾರಿ ಎಲ್ಲ ತಂದಿದ್ದರು. ಸೊ ನಿಮಗೆ ಹೇಳಿಲ್ಲ ನಾನು, ನಮ್ಮದು ರೀಸೆಂಟಾಗಿ ನಾವು ಚಾಟ್ ಸೆಂಟರ್ನ ಓಪನ್ ಮಾಡಿದ್ವಿ. ಹಾಗಾಗಿ ಇವಾಗ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿನೇ ತಂದಿಟ್ಟಿರ್ತಾರೆ ಮನೆಯಲ್ಲಿ. ನೋಡಿ, ನಾನು ಪಾನಿಗಂತ ರೆಡಿ ಮಾಡ್ತಾಯಿದ್ದೆ. ಸೊ ನೋಡಿ, ನನ್ನ ಮಗಳು ಆ ಸೊಪ್ಪನ್ನು ತೊಳೆದು ಇಟ್ಟಿದ್ದ ನೀರು ಜೊತೆ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ಅವಳಿಗೆ ನೀರು ಇದ್ಬಿಟ್ರೆ ಸಾಕು, ಬೇರೆ ಏನೂ ಬೇಡ ಅವಳಿಗೆ. ಆಟ ಸಾಮಾನು ಇದೇ ರೀತಿ ಚೇಷ್ಟೆ ಮಾಡ್ತಾ ನನಗೂ ಟೈಮ್ ಪಾಸ್ ಮಾಡಿಸ್ತಾ ಇರ್ತಾಳೆ. ನೋಡಿ, ಈರುಳ್ಳಿಗೆ ಸ್ನಾನ ಮಾಡಿಸ್ತಿದ್ದಾಳಂತೆ. ಸೊ ನೋಡಿ, ಅದಕ್ಕೆ ನೀರನ್ನು ಹಾಕ್ತಾ ಇದ್ದಾಳೆ, ಸೊಪ್ಪು ತೊಳೆದಿದ್ದ ನೀರು. ಹಾಗೆ ನನಗೆ ಇಷ್ಟ ಅಂತ ನಮ್ಮ ಮನೆಯವರು
ಹಲಸಿನ ಹಣ್ಣನ್ನು ತಂದಿದ್ದರು. ಇದು ಹಣ್ಣು ಅಂದರೆ ನಂಗೆ ಭಾಳ ಇಷ್ಟ. ಇದು ಕೂಡ ಸೀಸನ್ ವೈಸ್ ಅಲ್ವಾ, ಸೊ ಬೇಸಿಗೆಗಾಲದಲ್ಲೇ ಬರುತ್ತೆ. ಅದಕ್ಕೆ ಅವರು ನೋಡಿದರೆ ಬಿಡೋದಿಲ್ಲ, ಅವರಿಗೆ ಬೇಕು ಅಂತ ತರ್ತಾರೆ. ಸೊ ನನಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನಮ್ಮ ಮನೆಗೆ ಇನ್ನೊಂದು ಪಾರ್ಸಲ್ ಬಂದಿತ್ತು. ಅದನ್ನು ಅನ್ಬಾಕ್ಸ್ ಪ್ಯಾಕಿಂಗ್ ಮಾಡೋದನ್ನು ವೀಡಿಯೋ ಮಾಡಿಲ್ಲ, ಎಲ್ಲ ಆದಮೇಲೆ ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒರೆಸೋಕ್ಕೆ ಅಂತ ನಾನು ತರಿಸ್ಕೊಂಡಿದ್ದೀನಿ. ಮಾಫ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನನಗಂತೂ ಯೂಶ್ವಲಿ ತುಂಬ ಇಷ್ಟ ಆಯಿತು. ಆ ಬ್ರಷಿಂದ ಒರೆಸೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮಾಫಿಂದ. ಸೊ ಇದಂತೂ ತುಂಬ ಈಸಿಯಾಗಿ ಒರೆಸ್ಬಹುದು. ಗಂಡು ಮಕ್ಕಳು ಕೂಡ ಸಹ ತುಂಬ ಈಸಿಯಾಗಿ ಒರೆಸ್ಬೋದು, ಯಾಕಂದರೆ ಕೈಯಿಂದ ಏನೂ ಮುಟ್ಟೋ ಅವಶ್ಯಕತೆ ಇಲ್ಲ. ಇದು ತುಂಬ ಇಷ್ಟ ಆಯಿತು ನನಗೆ. ಹಾಗೇ ಊಟ ಎಲ್ಲ ಆದಮೇಲೆ ನನ್ನ ಮಗಳನ್ನು ಸಾಯಂಕಾಲ ಪಾರ್ಕಿಗೆ ಕರ್ಕೊಂಡು ಹೋಗಿ, ಅವಳಿಗೂ 1 ಅವರ್ ಚೇಂಜ್ ಇರಬೇಕಲ್ವ, ಮನೆಯಲ್ಲೇ ಇದ್ದು ಬೇಜಾರಾಗಿರುತ್ತೆ. ಅದಕ್ಕೋಸ್ಕರ ನಾನು ಅವಳನ್ನು ಪಾರ್ಕಿಗೆ ಕರ್ಕೊಂಡು ಹೋಗಿ ಈ ರೀತಿ ಆಟ ಆಡಿಸಿ ಕರ್ಕೊಂಡು ಬರ್ತೀನಿ. ಡೈಲಿ 1 ಅವರ್ ಕರ್ಕೊಂಡು ಹೋಗ್ತೀನಿ ನಾನು ಈವ್ನಿಂಗ್. ನಾನು ಪಾರ್ಕಿನ ವೀಡಿಯೋ ಹಾಕಿರಲಿಲ್ಲ ಅದಕ್ಕೆ. ಸೊ ಇವಾಗ ನಾನು ಈ ರೀತಿ ಉಯ್ಯಾಲೆ ಎಲ್ಲ ಮಾಡಿದ್ದಾರೆ. ಇದು ತುಂಬ ದೂರ ಇಲ್ಲ, ನಮ್ಮ ಮನೆ ಹಿಂದ್ಗಡೆನೇ ಇದೆ ಪಾರ್ಕ್. ಸೊ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅವಳನ್ನ ಡೈಲಿ. ಅವಳಿಗೆ ತುಂಬ ಖುಷಿ ಆಗುತ್ತೆ ಆ ಥರ ಪಾರ್ಕಿಗೆಲ್ಲ ಹೋಗಿ ಆಟ ಆಡಿಸ್ಕೊಂಡು ಕರ್ಕೊಂಬರೋದ್ರಿಂದ. ಅದಕ್ಕೆ ಹಾಗೆ ರಾತ್ರಿ ಹಾಗೆ ಬಿಡ್ತು, ಮತ್ತೆ ಅಡುಗೆ ಮಾಡಬೇಕು. ಸೊ ಸ್ವಲ್ಪ ಅನ್ನ ಮಿಕ್ಕಿತ್ತು. ಅನ್ನದ ಜೊತೆಗೆ 1-2 ಚಪಾತಿ ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನಿಲ್ಲ, 4 ಚಪಾತಿ ಅಷ್ಟೇ. ಅವಳಿಗೂ ಕೂಡ ತಿಂತಾಳೆ. ಅವಳಿಗೆ ಬರೀ ರೈಸ್ ಅಂದರೆ ತಿನ್ನೋದಿಲ್ಲ ಅವಳು. ಅದಕ್ಕೋಸ್ಕರ ಏನಾದರೂ 2 ಟೈಮ್ ಅಂತೂ ರೊಟ್ಟಿ, ಚಪಾತಿ, ವಾಡಪ್ಪಿ ಈ ಥರ ನಾನು ಮಾಡಲೇಬೇಕಾಗುತ್ತೆ ಡೈಲಿ. ನಮಗೆ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ನನ್ನ ಮಗಳಿಗಾದರೂ ನಾನು ಮಾಡಲೇಬೇಕು. ಸೊ ಈ ರೀತಿ ಮಾಡೋದ್ರಿಂದ ರಾತ್ರಿ ಹೊಟ್ಟೆ ತುಂಬ ತಿಂದರೆ ಅವಳಿಗೂ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಅದಕ್ಕೋಸ್ಕರ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸೈಡ್ ಪಲ್ಯಕ್ಕೋಸ್ಕರ ನಾನು ತಾಳ್ಸಿರುವಂತಹ ರಾಜಗಿರಿ ಪಲ್ಯನ ಮಾಡಿಟ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ನಾನೇನು ಹಾಕಿಲ್ಲ ಇಲ್ಲಿ. ಇದೆಲ್ಲ ನಾವು ಊಟನ ಆದಮೇಲೆ ನಿಮಗೆ ಕೊನೆಯದಾಗಿ ಒಂದು ನನ್ನ ದೇವಿದು ವಿಡಿಯೋನ ಹಾಕ್ತೀನಿ. ಈ ವಿಡಿಯೋ ನಮ್ಮ ಮನೆಯಲ್ಲಿ ಆಗಿದ್ದಲ್ವ, ನಮ್ಮ ಅತ್ತೆ ಮಾಮನವರ ಮನೆಯಲ್ಲೇ ಆಗಿದ್ದು. ಸೊ ಕನಿಕಾ ಪರಮೇಶ್ವರಿ ವಿಡಿಯೋ ಇದು. ಈ ವಿಡಿಯೋ ನಿಮಗೂ ಕೂಡ ತೋರಿಸೋಣ ಅಂತ ನಾನು ಶೇರ್ ಮಾಡಿದ್ದೀನಿ. ಸೊ ನೋಡಿ, ಆರತಿ ದಿನ ಒಬ್ಬರ ಮನೆಯಲ್ಲಿ ಈ ರೀತಿ ದೇವಿನ ಕರ್ಕೊಂಬಂದು ಆರತಿ ಮಾಡ್ತಾರಂತೆ. ಸೊ ಆ ವಿಡಿಯೋ ಇತ್ತು. ಆ ದೇವಿ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಹಾಕಿದ್ದೀನಿ. ಆ ಕನಿಕಾ ಪರಮೇಶ್ವರಿ ತಾಯಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಈ ತಾಯಿನ ನಿಮಗೆ ತೋರಿಸ್ಬೇಕು ಅಂತ ನಾನು ಕೊನೆಯದಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸಬರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇವಾಗ ತಾನೇ ನಾನು ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ತಾ ಇದ್ದೀನಿ. ಸೊ ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದುವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.